ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಸಾರಿಗೆ ನೌಕರರ ಮುಷ್ಕರ ಏನಾದರೂ ನಾಳೆ ಶುರುವಾದರೆ ಫ್ರೀ ಬಸ್ ಇರೋದಿಲ್ಲ, ನೋಟ್ ಡೌನ್ ಮಾಡ್ಕೊಳ್ಳಿ. ಶಕ್ತಿ ಯೋಜನೆಯ ಬಸ್ ಮಹಿಳೆಯರಿಗೆ ಫ್ರೀ ಬಸ್ ಇರೋದಿಲ್ಲ ನಾಳೆ. ಎಲ್ಲಿ ತನಕ ಅಂತಂದ್ರೆ ಮುಷ್ಕರ ಮುಗಿಯೋ ತನಕ. ಮುಷ್ಕರ ಮುಗಿಯೋ ತನಕವೂ ಕೂಡ ನೀವು ದುಡ್ಡು ಕೊಟ್ಟೆ ಓಡಾಡಬೇಕಾಗತ್ತೆ. ಮುಷ್ಕರ ಹಿನ್ನೆಲೆ ಖಾಸಗಿ ಬಸ್ಗಳನ್ನು ರಸ್ತೆಗಿಳಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ಸರ್ಕಾರದಿಂದ. ಹಾಗಾಗಿ ಪ್ರೈವೇಟ್ ಬಸ್ನಲ್ಲಿ ಉಚಿತ ಪ್ರಯಾಣ ಇಲ್ಲಲ್ಲ, ಸೊ ಹಣ ಕೊಟ್ಟುಕೊಂಡೇ ಹೋಗಬೇಕು, ಸಂಚಾರ ಮಾಡಬೇಕು. ಖಾಸಗಿ ಬಸ್ನಲ್ಲಿ ಶಕ್ತಿ ಯೋಜನೆ ಅಪ್ಲೈ ಆಗಲ್ಲ, ಅದು ಆಗೋದಿಲ್ಲ, ಚಾನ್ಸ್ ಇಲ್ಲ. ಅದು ಮುಷ್ಕರ ಆರಂಭವಾದರೆ ಸರ್ಕಾರದ ಯೋಜನೆಗೆ ಹಿನ್ನಡೆಯಾಗೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಅನಿರ್ದಿಷ್ಟಾವಧಿ ಇಷ್ಟು ದಿನ ಅಂತ ಹೇಳಿಲ್ಲ, ಒಂದಿನನೋ 2 ದಿನನೋ 3 ದಿನನೋ ಅಂತ ಅವರು ಡಿಸೈಡ್ ಮಾಡಿಲ್ಲ. ಅನಿರ್ದಿಷ್ಟಾವಧಿ ಅಂತಂದ್ರೇನು? ಒಂದು ಇಷ್ಟು ದಿನ ಅಂತೇಳಿ ನಿಗದಿ ಇಲ್ಲ, ಅನಿರ್ದಿಷ್ಟ ಅವಧಿ. ಸೊ ಹಾಗಾಗಿ ಸಾರಿಗೆ ಮುಷ್ಕರ ಆರಂಭ ಆಯಿತು ಅಂದರೆ ಸರ್ಕಾರಕ್ಕೆ ಮತ್ತೊಂದು ಟೆನ್ಷನ್. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈನ್ನಲ್ಲಿ. ಸುಷ್ಮಿತಾ, ಒಂದು ಕಡೆ 12 ಗಂಟೆಗೆ ಮೀಟಿಂಗ್ ಇದೆ. ಮೀಟಿಂಗ್ ಏನಾದರೂ ಸಫಲವಾಯಿತು ಅಂತಂದರೆ ತೊಂದರೆ ಇಲ್ಲ, ವಿಫಲವಾಯಿತು ಅಂತಂದರೆ ಪ್ರೈವೇಟ್ ಬಸ್ ಮಾಲೀಕರ ಜೊತೆಗೆ ಸಪ್ರೇಟ್ ಮೀಟಿಂಗ್ ಮಾಡಿ ಪ್ರೈವೇಟ್ ಬಸ್ಗಳನ್ನು ರೋಡ್ಗೆ ಇಳಿಸೋದಕ್ಕೆ ಮುಂದಾಗ್ತಾರೆ. ಸೊ ರೋಡ್ಗೆ ಇಳಿದ ಮೇಲೆ ಪ್ರೈವೇಟ್ ಬಸ್ಸು ಅಲ್ಲಿಗೆ ಶಕ್ತಿ ಯೋಜನೆಯ ಒಂದು ಫ್ರೀ ಬಸ್ ಯೋಜನೆ ಅದು ಜಾರಿಯಲ್ಲಿ ಇರೋದಿಲ್ಲ, ಕಷ್ಟ ಸಾಧ್ಯ. ಹಾಗಾಗಿ ಈ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ. ಇಫ್ ಇನ್ ಕೇಸ್ ನಾಳೆ ಮುಷ್ಕರ ಆರಂಭ ಆಯಿತು ಅಂತಂದರೆ ಸಿಚುವೇಶನ್ ಹೆಂಗಿರುತ್ತೆ ಅಂತ? ಶರತ್, ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಒತ್ತಾಯಿಸಿ ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ 4 ನಿಗಮದ ಸಾರಿಗೆ ನೌಕರರು ಕೂಡ ಮುಂದಾಗಿರುವಂತದ್ದು. ಈಗ ಕರೆ ಕೊಟ್ಟಿರುವಂತದ್ದು ಕೇವಲ ಒಂದು ಸಮಿತಿ, ಜಂಟಿ ಕ್ರಿಯಾ ಸಮಿತಿಯಿಂದ ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು. ಈ ಸಂಬಂಧ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು 11:45ಕ್ಕೆ ಒಂದು ಮೀಟಿಂಗ್, ಹಾಗೆ 12:15ಕ್ಕೆ ಇನ್ನೊಂದು ಮೀಟಿಂಗ್, ಒಟ್ಟು 2 ಮೀಟಿಂಗ್ಗಳನ್ನ ಮಾಡ್ತಾರೆ ಸಾರಿಗೆ ಒಕ್ಕೂಟಗಳ ಜೊತೆ. ಸೊ ಒಂದು ವೇಳೆ ಈ ಒಂದು ಮೀಟಿಂಗ್ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ನಾಳೆಯಿಂದ ಎಂದಿನಂತೆ ಕೆಎಸ್ಆರ್ಟಿಸಿ ಆಗಿರ್ಬೋದು, ಬಿಎಂಟಿಸಿ ಆಗಿರ್ಬೋದು, ನೈಋತ್ಯ ವಾಯುವ್ಯ ಸಾರಿಗೆ ಆಗಿರ್ಬೋದು ಎಲ್ಲವೂ ಕೂಡ ಓಡಾಡುತ್ತೆ. ಒಂದು ವೇಳೆ ಸಾರಿಗೆ ನೌಕರರ ಬೇಡಿಕೆಗಳಿಗೆ ಸಿಎಂ ಒಪ್ಪಿಲ್ಲ ಅಂತ ಹೇಳಿದ್ರೆ ಈ ಒಂದು ಮುಷ್ಕರ ಕಂಟಿನ್ಯೂ ಆಗುತ್ತೆ. ಒಂದು ವೇಳೆ ಈ ಒಂದು ಮುಷ್ಕರ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪರ್ಯಾಯ ಮಾರ್ಗವಾಗಿ ಈಗ ಆಲ್ರೆಡಿ ಸಾರಿಗೆ ಇಲಾಖೆ ಸಾಕಷ್ಟು ಕ್ರಮಗಳನ್ನ ವಹಿಸಿದೆ. ಒಂದು ಕಡೆ ಖಾಸಗಿ ಬಸ್ಗಳನ್ನ ರಸ್ತೆಗಿಳಿಸಲಿಕ್ಕೆ ಪ್ಲಾನ್ ಮಾಡಿದ್ರೆ, ಮತ್ತೊಂದು ಕಡೆ ಮ್ಯಾಕ್ಸಿ ಆಗಿರಬಹುದು, ಹಾಗೆ ಐಟಿ ಎಂಪ್ಲಾಯೀಸ್ ಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತ ಆಗಿರ್ಬೋದು, ಹಾಗೆ ಮೆಟ್ರೋ ಹಾಗೆ ರೈಲು ಸಂಚಾರನ ಹೆಚ್ಚಾಗಿ ಮಾಡಿ ಅಂತ ಹೇಳಿ ಈಗ ಆಲ್ರೆಡಿ ಮನವಿಯನ್ನು ಕೂಡ ಸಾರಿಗೆ ಇಲಾಖೆ ಮಾಡಿಕೊಂಡಿರುವಂತದ್ದು. ಇದ್ರ ಜೊತೆಗೆ ಎಸ್ಮಾವನ್ನು ಕೂಡ ಈಗ ಆಲ್ರೆಡಿ ಜಾರಿ ಮಾಡೋದ್ರಿಂದ ಸಾಕಷ್ಟು ನೌಕರರು ಈ ಒಂದು ಮುಷ್ಕರದಲ್ಲಿ ಭಾಗಿ ಆಗದೆ ಇರುವಂತಹ ಚಾನ್ಸಸ್ ಕೂಡ ಇದೆ. ಡಿಸೆಂಬರ್ 31ರವರೆಗೂ ಕೂಡ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಯಾವುದೇ ರೀತಿ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳಾಗಿರ್ಬೋದು, ಬಿಎಂಟಿಸಿ ಸಿಬ್ಬಂದಿಗಳಾಗಿರ್ಬೋದು ಪ್ರತಿಭಟನೆ ಮಾಡುವ ಹಾಗಿಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಕೆಎಸ್ಆರ್ಟಿಸಿಯ ಕಾರ್ಮಿಕ ಇಲಾಖೆ ಒಂದು ಪತ್ರವನ್ನು ಹೊರಡಿಸಿರೋದ್ರಿಂದ ಎಸ್ಮಾ ಜಾರಿಯಾಗುತ್ತೆ ಅನ್ನುವಂತಹ ಭಯದಲ್ಲಿ ಸಾಕಷ್ಟು ಸಾರಿಗೆ ನೌಕರರು ಈ ಒಂದು ಮುಷ್ಕರದಲ್ಲಿ ಭಾಗಿ ಆಗದಲ್ಲೇ ಇರುವಂತಹ ಚಾನ್ಸಸ್ ಕೂಡ ಇದೆ. ಸೊ ಒಂದು ವೇಳೆ ಭಾಗಿಯಾದ್ರೆ ಅವ್ರನ್ನ ನೇರವಾಗಿ ಕೆಲಸದಿಂದ ತೆಗೆದುಹಾಕುವಂತಹ ಅಧಿಕಾರವೂ ಕೂಡ ಈಗ ಸಾರಿಗೆ ಇಲಾಖೆಗೆ ಇರುವಂತದ್ದು. ಇದ್ರ ಜೊತೆಗೆ ಒಂದು ವೇಳೆ ಏನಾದರೂ ಎಲ್ಲ ನೌಕರರು ಕೂಡ ಒಗ್ಗಟ್ಟಿನಿಂದ ಹಿಡಿದು ನಾಳೆ ಪ್ರತಿಭಟನೆಗೆ ಅಥವಾ ಮುಷ್ಕರಕ್ಕೆ ಮುಂದಾದ್ರು ಅಂತ ಹೇಳಿದ್ರೆ ಖಾಸಗಿ ಬಸ್ಗಳಲ್ಲಿ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಅವಕಾಶ ಇದೆ. ಆದ್ರೆ ಈ ಒಂದು ಖಾಸಗಿ ಬಸ್ಗಳಲ್ಲಿ ಯಾವುದೇ ರೀತಿ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಸಿಗೋದು ಡೌಟ್. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಕೆಲವೊಂದಿಷ್ಟು ಟ್ಯಾರಿಫ್ಗಳನ್ನ ಕೊಡ್ತೀವಿ ಅಂತ ಹೇಳಿ ಸಾರಿಗೆ ಇಲಾಖೆ ಖಾಸಗಿ ಸಾರಿಗೆ ಒಕ್ಕೂಟಗಳ ಜೊತೆ ಸಭೆ ಮಾಡಿರೋದ್ರಿಂದ ಒಂದು ವೇಳೆ ಫ್ರೀ ಬಸ್ ಕೂಡ ಕೊಟ್ರೆ ಸರ್ಕಾರಕ್ಕೆ ಸಾಕಷ್ಟು ಹೊರೆ ಆಗುವಂತಹ ಚಾನ್ಸಸ್ ಕೂಡ ಇದೆ. ಸೊ ಹೀಗಾಗಿ ಯಾವುದೇ ರೀತಿ ಫ್ರೀ ಬಸ್ಗಳು ಇರೋದಿಲ್ಲ. ಮಹಿಳೆಯರು ಎಂದಿನಂತೆ ದುಡ್ಡು ಕೊಟ್ಟು, ಅಂದ್ರೆ ಈ ಮುಂಚೆ ಹೇಗಿತ್ತು ಶಕ್ತಿ ಯೋಜನೆ ಜಾರಿಯಾಗೋಕ್ಕಿಂತ ಮುಂಚೆ ಅದೇ ರೀತಿಯಲ್ಲಿ ದುಡ್ಡು ಕೊಟ್ಟು ಓಡಾಡುವಂತಹ ಪರಿಸ್ಥಿತಿ ಇದೆ. ಇದು ಎಲ್ಲೋ ಒಂದ್ ಕಡೆ ಶಕ್ತಿ ಯೋಜನೆಗೂ ಹಿನ್ನಡೆ ಅನ್ನುವಂತಹ ಒಂದು ಇಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇವತ್ತಿನ ಸಭೆಯ ನಂತರ ಗೊತ್ತಾಗುತ್ತೆ ಒಂದು ವೇಳೆ ಈ ಒಂದು ಮುಷ್ಕರ ನಡೆಯುತ್ತಾ ಇಲ್ವಾ ಅಂತ ಹೇಳಿ. ಆದ್ರೆ ಒಂದು ವೇಳೆ ಮುಷ್ಕರ ನಡೀತು ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ಈಗ ಆಲ್ರೆಡಿ ಸಾರಿಗೆ ಇಲಾಖೆ ತಯಾರಿಗಳನ್ನಂತೂ ಮಾಡ್ಕೊಂಡಿದೆ. ಶರತ್, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.